ಉಮೇಶ್ ಕವಿತಾ ದಂಪತಿಯ ಎರಡನೇ ಮಗಳು ವಿದ್ಯಾ ಜ್ಯೋತಿ. ಮಗಳ ಆಸೆಯಂತೆ ಎಲ್ಲವನ್ನೂ ಮಾಡಿದ್ದ ಪೋಷಕರು. ಕೊಡಗು ಮೂಲದ ಯುವಕನನ್ನ ಪ್ರೀತಿಸಿದ್ರು ವಿದ್ಯಾ ಜ್ಯೋತಿ ಅಂತ ಮಾಹಿತಿ ಇದೆ. ಇಷ್ಟಪಟ್ಟ ಹುಡುಗನ ಜೊತೆ ಹಸೆಮಣೆ ಏರಬೇಕಾಗಿತ್ತು ಯುವತಿ. ಮದುವೆ ಮಾಡ್ಕೊಡೋದಕ್ಕೆ ಒಪ್ಕೊಂಡು ಸಿದ್ಧತೆಯನ್ನ ಮಾಡ್ಕೊಂಡಿದ್ರಂತೆ. ಆದ್ರೆ ಊಟದ ನಂತರ ರೂಮ್ ಸೇರಿದ್ದ ವಿದ್ಯಾ ಜ್ಯೋತಿ ರಾತ್ರಿ ಆದ್ರೂ ಹೊರಗೆ ಬಾರದೇ ಇದ್ದಾಗ ಆತ್ಮಹತ್ಯೆ ಮಾಡ್ಕೊಂಡಿರೋದು ಬೆಳಕಿಗೆ ಬಂದಿದೆ. ಮಟ್ಟಿಗೆ ಸೆನ್ಸಿಟಿವ್ ಮೈಂಡ್ ಇರುತ್ತಾ, ವೀಕ್ ಮೈಂಡೆಡ್ ಆಗಿರ್ತಾರಾ ಅನ್ನೋದೊಂದು ಪ್ರಶ್ನೆ. ಹಾಗೆಯೇ ಮದುವೆ ತಯಾರಿ ಆಗ್ತಿತ್ತು ಅನ್ನೋದ್ರ ಬಗ್ಗೆ ಹೇಳ್ಕೊಳ್ತಾ ಇದ್ರು. ಅಂದರೆ ಪ್ರೀತಿಸಿದ ಹುಡುಗನನ್ನ ಎಷ್ಟೋ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತಾರೆ. ಆ ವ್ಯಕ್ತಿ ಜೊತೆಗೆ ಜೀವನ ಕಡಿಬೇಕು ಅಂತೆಲ್ಲ ಅಂದ್ಕೊಂಡಿರ್ತಾರೆ. ಮದುವೆನೇ ಸೆಟ್ ಆಗಿದ್ದಾಗ ಈ ಥರದ್ದು ಜೀವನನೇ ಮುಗಿಸ್ಬಿಡೋಣ, ನಿಲ್ಲಿಸ್ಬಿಡೋಣ ಅನ್ನುವಷ್ಟು ಮಟ್ಟಿಗೆ ನಿರ್ಧಾರ ಕೈಗೊಂಡಿದ್ದು ಯಾಕೆ, ಅದು ಕೂಡ ಪ್ರಶ್ನೆ. ಹಾಗಾಗಿ ಈ ಪ್ರಕರಣದ ಸುತ್ತ ಒಂದಷ್ಟು ಅನುಮಾನಗಳಂತೂ ಇದೆ. ಈ ಹಿನ್ನೆಲೆಯಲ್ಲಿ ಇದೀಗ ತನಿಖೆಯನ್ನು ಮಾಡಲಾಗ್ತಾ ಇದೆ. ತನಿಖಾ ಸಂದರ್ಭದಲ್ಲಿ ಏನೆಲ್ಲ ಗೊತ್ತಾಗುತ್ತೆ, ಏನು ಎತ್ತ ಕುಟುಂಬಸ್ಥರು ಏನು ಹೇಳ್ತಾರೆ, ಏನಾದರೂ ಬೇಸರ ಅಸಮಾಧಾನ ವ್ಯಕ್ತಪಡಿಸಿದ್ರಾ, ಏನಾದರೂ ಹೇಳ್ಕೊಂಡಿದ್ರಾ ಆಪ್ತರ ಬಳಿ, ಸ್ನೇಹಿತರ ಬಳಿ, ಪೋಷಕರ ಬಳಿ, ಏನಾಗಿತ್ತು ನಿನ್ನೆ. ಯಾಕಂದರೆ 9 ದಿನ ಏನೋ ಪೂಜೆ ಅಂದಿದ್ರಂತೆ, ನಿನ್ನೆ ಕೊನೆಯ ದಿನದ ಪೂಜೆ ಬೇರೆ ಇತ್ತಂತೆ. ಈ ಕಡೆ ಮದುವೆನೂ ಸೆಟ್ ಆಗಿತ್ತು ಇಷ್ಟಪಟ್ಟಿದ್ದ ಹುಡುಗನ ಜೊತೆಗೆ. ಹಾಗಿದ್ದ ಮೇಲೂ ಕೂಡ ಈ ಥರದ್ದು ನಿರ್ಧಾರ ಯಾಕೆ ಅನ್ನೋ ಪ್ರಶ್ನೆ.